ನರೇಂದ್ರ ಮೋದಿ 2047ರ ವಿಕಸಿತ ಭಾರತದ ಕನಸು ಕಂಡ ಪ್ರಧಾನಿ 11 ವರ್ಷಗಳ ಆಡಳಿತದಲ್ಲಿ ಅವರ ಧ್ಯೇಯ ಒಂದೇ, ಅದು ದೇಶದ ಅಭಿವೃದ್ಧಿ. ನೀತಿ ಆಯೋಗದ ಮೂಲಕ ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ಇದ್ದಂತ ಅಂತರ ಕಿತ್ತೆಸೆದು ರಾಜ್ಯಗಳು ಕೂಡ ಅಭಿವೃದ್ಧಿಯ ಜೈತ್ರಯಾತ್ರೆಯಲ್ಲಿ ಭಾಗಿಯಾಗುವ ಹಾಗೆ ಕರೆ ನೀಡಿದವರು ಪ್ರಧಾನಿ ಮೋದಿ. कभी नीति से ज्यादा ताकतवर नीयत होती है. ಇದೇ ಮಾತು ಮೋದಿ ಅವರನ್ನ ಒಬ್ಬ ಸಾಧಾರಣ ಕಾರ್ಯಕರ್ತನಿಂದ ಸೀದಾ ಸಿಎಂ ಕುರ್ಚಿವರೆಗೂ ಕರೆ ತಂದಿತ್ತು. ಅಲ್ಲಿಂದ ಸೀದಾ ಪಿಎಂ ಸ್ಥಾನಕ್ಕೂ ಕರೆದೊಯ್ಯಿತು. ಹೌದು, ನೀತಿಗಿಂತಲೂ ನಿಯತ್ತು ತುಂಬಾ ಶಕ್ತಿಶಾಲಿಯಾದದ್ದು ಅಂತ ತಿಳಿದು ಅದನ್ನ ಅಕ್ಷರಶಃ ಪಾಲಿಸಿಕೊಂಡು ಬರ್ತಿರೋ ಮೋದಿ ಇವತ್ತು ಭಾರತದ ಸರ್ವಶ್ರೇಷ್ಠ ಪ್ರಧಾನಿ ಎನಿಸಿಕೊಂಡಿದ್ದಾರೆ. ಅಲ್ಲದೆ ಸಫಲ ಪ್ರಧಾನಿಗಳ ಸಾಲಿನಲ್ಲಿ ತಮ್ಮ ಚಾಪನ್ನ ಒತ್ತಿದ್ದಾರೆ. ರಾಷ್ಟ್ರ ಹಿತವೇ ತನ್ನ ಹಿತ ಅಂತ ಭಾವಿಸಿರೋ ಪ್ರಧಾನಿ ಮೋದಿ ತಮ್ಮ 11 ವರ್ಷಗಳ ಆಡಳಿತದಲ್ಲಿ ಕೇವಲ ದೇಶದ ಉದ್ಧಾರ ಒಂದೇ ಅವರ ಉದ್ದೇಶವಾಗಿದೆ. 2047ರ ವಿಕಸಿತ ಭಾರತದ ಕನಸು ಕಂಡಿರೋ ಅವರು ಅದಕ್ಕಾಗಿ ಬೇಕಾದ ಯಾವ ನಿರ್ಧಾರಕ್ಕೂ ಸದಾಕಾಲ ಸಿದ್ಧರಾಗಿದ್ದಾರೆ. ಆದರೆ ಈ ವಿಕಸಿತ ಭಾರತದ ಕನಸು ನಿಜವಾಗಬೇಕಾದ್ರೆ ರಾಜ್ಯಗಳ ಸಹಯೋಗ ಕೂಡ ಅಗತ್ಯ. ಇದನ್ನ ಮನಗಂಡಿರೋ ಮೋದಿ ಎಲ್ಲ ರಾಜ್ಯಗಳನ್ನು ಕೂಡ ಅಭಿವೃದ್ಧಿಯ ಚೈತ್ರ ಯಾತ್ರೆಯಲ್ಲಿ ಭಾಗಿಯಾಗಬೇಕು ಅಂತ ಕರೆ ನೀಡಿದ್ದಾರೆ. लक्ष्य है 2047 हिंदुस्तान विकसित होना ही चाहिए, नो कॉम्प्रोमाइज. ಮೋದಿ ಪ್ರಧಾನಮಂತ್ರಿ ಆಗುವ ಮೊದಲು ಬರೋಬ್ಬರಿ 12 ವರ್ಷ 7 ತಿಂಗಳು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ರು. ಇಷ್ಟೊಂದು ದೀರ್ಘಕಾಲ ಸಿಎಂ ಆಗಿದ್ದ ಕಾರಣ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧದ ಬಗ್ಗೆ ಚೆನ್ನಾಗಿ ಅರಿತಿದ್ದಾರೆ. ಅಲ್ಲದೆ ದೇಶದ ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರದ ಕೊಡುಗೆ ಹೇಗಿರಬೇಕು ಅನ್ನೋದು ಅರಿತಿದ್ದಾರೆ. मैं एक ही मुद्दे पर दिल्ली सरकार के खिलाफ लड़ता रहूंगा और वो है गुजरात के प्रति अन्याय. जिस प्रकार से गुजरात को दिन रात जैसे भिखारी राज्य है इस प्रकार का बर्ताव हो रहा है, उसके खिलाफ मैंने आवाज उठाई है. हम 6 करोड़ गुजराती किसी की कृपा पर जीने वाले लोग नहीं है. ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ದಾಗ ಆಗಿನ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ಪರಿ ಇದು. ಗುಜರಾತ್ಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಅಂದಿದ್ರು. ಅವರು ಪಿಎಂ ಆಗ್ತಿದ್ದಂತೆ ಮೊದಲು ಮಾಡಿದ ಕೆಲಸವೆಂದ್ರೆ ರಾಜ್ಯಗಳು ಮತ್ತು ಕೇಂದ್ರದ ಮಧ್ಯೆ ಇದ್ದ ಅಂತರಗಳನ್ನ ಕಿತ್ತೆಸೆದ್ರು. ಅಲ್ಲದೆ ರಾಜ್ಯಗಳನ್ನ ಸಶಕ್ತ ಮಾಡಲು ತೆಗೆದುಕೊಂಡ ಮೊದಲ ಕ್ರಮ ಅಂದ್ರೆ ನೀತಿ ಆಯೋಗ. 2015 ಜನವರಿ 1ನೇ ತಾರೀಕು ಯೋಜನಾ ಆಯೋಗವನ್ನ ರದ್ದು ಮಾಡಲಾಯಿತು. ಅದರ ಜಾಗಕ್ಕೆ ನೀತಿ ಆಯೋಗ ಜಾರಿಗೆ ತರಲಾಯಿತು. ನೀತಿ ಆಯೋಗದ ಗವರ್ನಿಂಗ್ ಕೌನ್ಸಿಲ್ನಲ್ಲಿ ರಾಜ್ಯಗಳ ಮುಖ್ಯಮಂತ್ರಿಗಳು ಸದಸ್ಯರಾಗಿದ್ರು. ನೀತಿ ಆಯೋಗದ ಮುಖ್ಯ ಉದ್ದೇಶ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹೊಂದಾಣಿಕೆ ತರೋದಾಗಿದೆ. ಕೇಂದ್ರದ ನೀತಿಗಳಲ್ಲಿ ರಾಜ್ಯಗಳು ಪಾಲ್ಗೊಳ್ಳುವಂತೆ ಮಾಡೋದಾಗಿದೆ. ಮೋದಿ ಅವರಿಗೆ ಗುಜರಾತ್ ಸಿಎಂ ಆಗಿದ್ದಾಗಲೇ ಅಭಿವೃದ್ಧಿಯ ಅಗತ್ಯ ಗೊತ್ತಾಗಿತ್ತು. ಅದರಲ್ಲೂ ಗುಜರಾತ್ನ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತ ಅವರು ಭಾವಿಸಿದ್ರು. ಪ್ರಧಾನಮಂತ್ರಿಯಾದ ಬಳಿಕ ಮೋದಿ ಅವರು ಇದೇ ಮಾತನ್ನ ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಮನವರಿಕೆ ಮಾಡಿಕೊಡಲು ಯತ್ನಿಸಿದ್ರು. ಜೊತೆಗೆ ತೆರಿಗೆ ಸಂಗ್ರಹದ ಹಣದ ಹಂಚಿಕೆಯನ್ನು ಕೂಡ ಮೋದಿ ಹೆಚ್ಚಳ ಮಾಡಿದ್ರು. 2015ರಲ್ಲಿ ಮೋದಿ ಸರ್ಕಾರ 14ನೇ ವಿತ್ತೀಯ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಂದಿತು. ಆ ಬಳಿಕ ಕೇಂದ್ರದ ತೆರಿಗೆ ಹಣದಲ್ಲಿ 42% ಪಾಲು ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗ್ತಿದೆ. ಈ ಮೊದಲು ಅದು ಕೇವಲ 32% ಮಾತ್ರ ಇತ್ತು. ತೆರಿಗೆ ಹಣದ ಪಾಲು ಹೆಚ್ಚಳವಾಗ್ತಿದ್ದಂತೆ ರಾಜ್ಯಗಳ ಖಜಾನೆಯಲ್ಲಿ ಹಣದ ಸಂಗ್ರಹ ಕೂಡ ಹೆಚ್ಚಳವಾಯಿತು. ಅಭಿವೃದ್ಧಿಯ ಚಕ್ರ ವೇಗವಾಗಿ ಮುನ್ನುಗ್ಗೋಕೆ ಶುರುವಾಯಿತು. महाराष्ट्र ये प्रधानमंत्री मोदी जी की देन है. आज मुंबई के कई प्रोजेक्ट्स हम लोग देखते हैं जिसको देखकर अंतर्राष्ट्रीय जगत में भी आश्चर्य किया जाता है. चाहे वो अटल सेतु हो, चाहे वो कोस्टल रोड हो, मुंबई का मेट्रो नेटवर्क हो, ऐसे कई चीज़ें ये मोदी जी ने महाराष्ट्र को दी है. ಇನ್ನು ಕೋಆಪರೇಟಿವ್ ಫೆಡರಲಿಸಂ ಜೊತೆಗೆ ಮೋದಿ ಕಾಂಪಿಟೇಟಿವ್ ಫೆಡರಲಿಸಂ ಮಂತ್ರವನ್ನ ಕೂಡ ಮೋದಿ ಜಪಿಸುತ್ತಿದ್ದಾರೆ. ಕೋಆಪರೇಟಿವ್ ಫೆಡರಲಿಸಂನಲ್ಲಿ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಒಟ್ಟಾಗಿ ಕೆಲಸ ಮಾಡಿದ್ರೆ ಕಾಂಪಿಟೇಟಿವ್ ಫೆಡರಲಿಸಂನ ಮೂಲಕ ರಾಜ್ಯಗಳ ಮಧ್ಯೆ ಅಭಿವೃದ್ಧಿಯ ಸ್ಪರ್ಧೆ ಏರ್ಪಡಿಸಲು ಮೋದಿ ಹಾತೊರೆಯುತ್ತಿದ್ದಾರೆ. देश की सरकार कोऑपरेटिव फेडरलिज्म को लेकर के कोऑपरेटिव कॉम्पिटिटिव फेडरलिज्म को बल देकर के आगे बढ़ रही है.
हम चाहते हैं कि राज्यों के बीच में स्पर्धा हो, विकास की स्पर्धा हो। अगर एक राज्य उद्योग की एक धारा को पकड़ता है तो दूसरा राज्य दूसरी धारा पकड़ के दिखा दे कि देखो मैं आपसे आगे निकल गया। ರಾಜ್ಯಗಳ ನಡುವೆ ಸ್ವಸ್ಥ ಸ್ಪರ್ಧೆಯನ್ನ ಆಯೋಜಿಸುವ ಮೂಲಕ ಪ್ರಧಾನಿ ಮೋದಿ ದೇಶದ ಅಭಿವೃದ್ಧಿಯ ಕನಸು ಕಾಣ್ತಿದ್ದಾರೆ. ಇದೇ ಅವರ 2047ರ ವಿಕಸಿತ ಭಾರತದ ಕನಸು ಅಂದ್ರೂ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್, TV9.